ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಿಮ್ಮ ಜೊತೆ ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆದಾದಮೇಲೆ ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ಭಾನುವಾರ ಬೆಳಗ್ಗೆನೇ ಎಲ್ಲ ಕೂಡ ರೆಡಿ ಮಾಡಿದ್ದೀನಿ. ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಇವಾಗ ದೇವ್ರ ಪೂಜೆನ ಮಾಡಬೇಕು. ದೇವ್ರ ಪೂಜೆಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನಮ್ಮ ಮನೆ ದೇವ್ರು ಯಾವುದು, ಎಲ್ಲಿದೆ ನಮ್ಮ ಮನೆ ದೇವರು ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮರಿದನೆ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ದೇವಸ್ಥಾನಕ್ಕೆ ಹೋಗೋದು ಫಿಕ್ಸ್ ಆದಾದಮೇಲೆ ನಾನು ಹಿಂದಿನ ದಿನವೇ ಇಡೀ ಮನೆ ಕ್ಲೀನಿಂಗ್ ಆಗ್ಬೋದು, ಅಡುಗೆ ಮನೆ ಕ್ಲೀನಿಂಗ್ ಆಗ್ಬೋದು, ದೇವ್ರ ಸಾಮಾನು ತೊಳೆಯೋದು, ದೇವ್ರ ಮನೆ ಕ್ಲೀನಿಂಗು ಎಲ್ಲ ಕೂಡ ಹಿಂದಿನ ದಿನವೇ ಮಾಡಿ ಮುಗಿಸ್ಕೊಂಡೆ. ಯಾಕೆಂದರೆ ಬೆಳಗ್ಗೆ ಎದ್ದಾಗ ನನಗೇನೇ ಈಸಿ ಆಗುತ್ತೆ. ಸ್ವಲ್ಪ ಕೆಲಸ ಇದ್ದರೆ ಬೇಗ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡ್ಬೋದು. ಸೊ ಅವತ್ತಿನ ದಿನವೇ ಬೆಳಗ್ಗೆನೇ ಎಲ್ಲ ಇಟ್ಕೊಂಡ್ರೆ ನನಗೂ ಕೂಡ ಟಯರ್ಡ್ ಆಗಿಬಿಡುತ್ತೆ. ನನಗೆ ಆ ಥರ ಇಷ್ಟನೂ ಆಗೋದಿಲ್ಲ. ಏನೇ ಹಬ್ಬಗಳಿರಲಿ, ಫಂಕ್ಷನ್ ಇರಲಿ, ಅಥವಾ ಎಲ್ಲ ನಾವು ಹೊರಗಡೆ ಹೋಗೋದಿರಲಿ, ನಾನು ಆದಷ್ಟು ಹಿಂದಿನ ದಿನವೇ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಆದಷ್ಟು ಕಮ್ಮಿ ಕೆಲಸಗಳನ್ನ ಇಟ್ಕೋತೀನಿ. ನನಗೆ ಆವಾಗಲೇ ಒಂಥರ ನೆಮ್ಮದಿ, ಎಲ್ಲ ಕೆಲಸಗಳು ಈಸಿಯಾಗಿ ಸರಾಗವಾಗುತ್ತೆ ಮತ್ತು ಪೀಸ್ಫುಲ್ಲಾಗಿರುತ್ತೆ ಅವತ್ತಿನ ದಿನ. ಇಲ್ಲಾಂದರೆ ನಾನು ಅವತ್ತಿನ ದಿನವೇ ಎಲ್ಲನೂ ಏನಾನ ಒಂದು ದಿನ ಹೆಚ್ಚು ಕಮ್ಮಿ ಆಗಿಬಿಟ್ಟು ಈ ಹಬ್ಬಗಳಲ್ಲಾಗ್ಬೋದು, ಫಂಕ್ಷನಲ್ಲಾಗ್ಬೋದು, ಎಲ್ಲ ಅವತ್ತಿನ ದಿನವೇ ಇಟ್ಕೊಂಡೆ ಅಂತಂದರೆ ನಂಗೆ ಅವತ್ತೆಲ್ಲನೂ ಒಂಥರ ಎನರ್ಜಿನೂ ಇರೋದಿಲ್ಲ ಮತ್ತು ಬರೀ ಕೆಲಸ ಅನ್ನೋದೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಹಿಂದಿನ ದಿನವೇ ಆದಷ್ಟು ಕ್ಲೀನಿಂಗ್ಗಳನ್ನ ಮಾಡ್ಕೊಳ್ತೀನಿ. ಇವತ್ತು ಅಷ್ಟೇನೆ ಭಾನುವಾರ ಯಾವಾಗ ಫಿಕ್ಸ್ ಆಯಿತು, ನಾನು ಹಿಂದಿನ ದಿನ ಶನಿವಾರ ಕೆಲಸದಿಂದ ಬಂದಿದ್ದ ತಕ್ಷಣನೇ ನಾನು ಎಲ್ಲ ಕ್ಲೀನಿಂಗ್ಗಳನ್ನೂ ಕೂಡ ಮಾಡ್ಕೊಂಡ್ಬಿಟ್ಟೆ. ಸೊ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಯಿತು ಮಲಗೋದು, 12 o'clock ಆಯಿತು. ಆದರೂ ಪರವಾಗಿಲ್ಲ, ಬೆಳಗ್ಗೆ ಸ್ವಲ್ಪ ಮಲಿಕೊಂಡಿದ್ರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು 12 o'clockಗೆ ಮಲಿಕೊಂಡು ಮತ್ತೆ 5 o'clockಗೆ ಎದ್ದು ಮತ್ತೆ ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದ್ಬಿಟ್ಟು ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಕೂಡ ಆಯಿತು. ನಾನು ಈಗ ಪೂಜೆ ಎಲ್ಲ ಕೂಡ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಪೂಜೆ ಆದಮೇಲೆ ಅಂತ ಅಂದ್ಬಿಟ್ಟು. ಇದು ಶಿರ್ಡಿ ಸಾಯಿಬಾಬಾ ಮಧ್ಯದಲ್ಲಿ ಇದೆಯಲ್ಲ, ಇದು ರೀಸೆಂಟಾಗಿ ಅಮ್ಮೋರು ಪ್ರಯಾಗ್ರಾಜಿಗೆ ಹೋದಾಗ ಹಾಗೇನೇ ಶಿರ್ಡಿಗೆ ಕೂಡ ಹೋಗಿದ್ರು, ಅಲ್ಲಿಂದ ತೊಗೊಂಬಂದು ಕೊಟ್ಟಿದ್ದು. ಹಾಗೆ ಪೂಜೆಗೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇಟ್ಟಾದ್ಮೇಲೆ ದೇವ್ರ ಮನೆಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಮ್ಮ ಮನೇಲಿ ಇದೇ ರೀತಿಯಾಗಿ ಸಿಂಪಲ್ಲಾಗಿನೇ ನಾನು ಯಾವಾಗಲೂ ಪೂಜೆ ಮಾಡೋದು. ನನ್ನ ವ್ಲಾಗ್ಸ್ಗಳು ನೀವು ನೋಡಿದರೆ ಗೊತ್ತಿರುತ್ತೆ. ಸೊ ಯಾವಾಗಲೂ ಇದೇ ರೀತಿಯಾಗಿ ನಾನು ಪೂಜೆನ ಮಾಡ್ತೀನಿ. ಪೂಜೆ ಎಲ್ಲ ಆದಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹಾಗೇನೇ ವೀಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ. ಸೊ ಆಗಲೇ 7:30 ಆಗಿತ್ತು ಅನಿಸುತ್ತೆ. ಆಗಲೇ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಬಂದುಬಿಟ್ಟಿತ್ತು. ಹಸ್ಬೆಂಡು ಮಗ ಇಬ್ಬರು ಕೂಡ ರೆಡಿ ಆಗ್ತಿದ್ರು. ಅಷ್ಟರೊಳಗಡೆ ಇದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಸೊ ಎಷ್ಟು ಹೊರಗಡೆ ಗ್ರೀನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದನ್ನು ವೀಡಿಯೋ ಮಾಡ್ಕೊಳ್ತಾನೆ ಇರ್ತೀನಿ. ಎಷ್ಟು ಹಾಕಿದ್ದೀನೋ ಯೂಟ್ಯೂಬಲ್ಲಿ ಹಳೆ ವ್ಲಾಗ್ಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಕೂಡ ರೆಡಿ ಆಗಿದ್ದೀನಿ. ಇವಾಗ ನಾವು ದೇವಸ್ಥಾನಕ್ಕೆ ದೇವರಿಗೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಅನ್ನನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು. ಕೆಲವೊಂದು ಐಟಮ್ಸ್ ಎಲ್ಲ ಮನೆಯಿಂದ ತೊಗೊಳೋದಿದೆ. ಸೊ ಅದನ್ನು ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದೆಲ್ಲ ಕೂಡ ಎತ್ತಿಟ್ಕೊಳ್ಬೇಕು. ದೇವ್ರ ಪೂಜೆ ಸಾಮಾನೆಲ್ಲ ಕೂಡ ಹೋಗ್ತಾ ಅಂದಿವೆ ತೊಗೊಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಏನೂ ಕೂಡ ತೊಗೊಂಡಿಲ್ಲ. ಮನೆಯಿಂದ ತೊಗೊಳೋ ಅಂಥ ಐಟಮ್ಸ್ಗಳನ್ನೆಲ್ಲನೂ ತೊಗೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ರೈಸ್ ಆಗ್ಬೋದು, ಹಾಗೆ ಕೆಲವೊಂದು ಕತ್ರಿ ಮತ್ತು ಕೈ ಇಟ್ಕೊಳೋದಕ್ಕೆ ಬಟ್ಟೆ, ಈ ಥರದವೆಲ್ಲನೂ ಸ್ವಲ್ಪ ಥಿಂಗ್ಸ್ಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ದೇವಸ್ಥಾನದಲ್ಲಿ ಅಲ್ಲಿ ಹೋಗೋತ್ತವಿರು
ಇರುತ್ತೋ ಇರೋದಿಲ್ವೋ ನಾವು ಪೂಜೆ ಮಾಡೋದಕ್ಕೆ. ಯಾಕೆಂದರೆ ನಮ್ಮ ಮನೆ ದೇವರಲ್ಲಿ ನಾವೇ ಒಳಗಡೆ ಹೋಗಿ ನಾವೇ ಪೂಜೆ ಮಾಡೋದು ಆ ಥರ ಇರೋದು. ಸೊ ಹಾಗಾಗಿ ಎಲ್ಲನೂ ಇರಬೇಕು ಅಂತ ಅಂದ್ಬಿಟ್ಟು ಒಂದು ಹಿಂದಿನ ದಿನವೇ ಎಲ್ಲ ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೆ, ಯಾವುದು ಕೂಡ ಮರಿಬಾರ್ದು ಅಂತ ಅಂದ್ಬಿಟ್ಟು. ಯಾಕೆಂದರೆ ಏನಾದರೂ ಎಮರ್ಜೆನ್ಸಿಗೆ ಏನೋ ಒಂದು ಮರ್ತಿದ್ರು ಕೂಡ ಅಲ್ಲಿ ನಿಯರ್ ಬೈ ಅಂಗಡಿಗಳಿಲ್ಲ, ಹೋಗಿ ತೊಗೊಂಬರೋಣ ಅಂತಂದರೆ ಸ್ವಲ್ಪ ಜಾಸ್ತಿ ದೂರನೇ ಬರಬೇಕು. ಸೊ ಹಾಗಾಗಿ ಯಾವುದೂ ಕೂಡ ಮರಿಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ನಾನು ಎಲ್ಲ ಕೂಡ ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಮನೆಯಿಂದ ಯಾವುದ್ಯಾವ್ದು ಎತ್ತಿಟ್ಕೋಬೇಕೋ ಎತ್ತಿಟ್ಕೊಂಡಿದ್ದೆ. ಅಲ್ಲಿ ತೊಗೊಳೋ ಅಂಥವನ್ನ ಲಿಸ್ಟ್ ಮಾಡ್ಕೊಂಡಿದ್ದೆ. ಅದು ಹೋಗ್ತಾ ಅಲ್ಲೇ ಆನ್ ದಿ ವೇ ತೊಗೊಳ್ಬೇಕು. ಇನ್ನೇನು ದೇವಸ್ಥಾನ ನಿಯರ್ ಬೈ ಇರಬೇಕಾದ್ರೇ ತೊಗೊಳ್ಬೇಕು. ಚೆನ್ನಾಗಿ ಕಾಣಿಸ್ತಾವನೆ ನಮ್ಮ ಋತ್ವಿಕ್. ಜಸ್ಟ್ ದೇವಸ್ಥಾನ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಇದೇ ನಮ್ಮ ಮನೆ ದೇವರು ಹೋಬಳೇಶ್ವರ. ಸೊ ಇದಿರೋದು ದೊಡ್ಡಬಳ್ಳಾಪುರದ ಹತ್ರ ದಾಸಕೊಂಡಹಳ್ಳಿಯಲ್ಲಿ ಬರುತ್ತೆ ಈ ದೇವಸ್ಥಾನ. ನೋಡಿ ಈ ರೀತಿಯಾಗಿದೆ ದೇವಸ್ಥಾನ. ಇದೇ ನಮ್ಮ ಮನೆ ದೇವರು. ಏನಿಲ್ಲ ಅಂದರೂ ನಮ್ಮ ಮನೆಯಿಂದ ಸುಮಾರು ಒಂದು 60 ಕಿಲೋಮೀಟರ್ಸ್ ದೂರ ಆಗುತ್ತೆ ಈ ದೇವಸ್ಥಾನಕ್ಕೆ. ನೋಡಿ ಈ ರೀತಿಯಾಗಿದೆ ಗರ್ಭಗುಡಿ, ಈ ರೀತಿ ಇದೆ ದೇವಸ್ಥಾನದ್ದು. ಇಲ್ಲಿ ಪೂಜಾರಿಗಳು ಅಂತ ಅಂದ್ಬಿಟ್ಟು ಯಾರೂ ಇಲ್ಲ. ನಾವು ಬೇರೆ ದೇವಸ್ಥಾನಗಳಲ್ಲೆಲ್ಲ ನೋಡಿದ್ರೆ ಪೂಜಾರಿಗಳನ್ನ ಇಟ್ಟಿರ್ತಾರೆ, ನಾವು ಹೋಗಿ ಪೂಜೆ ಸಾಮಾನು ಕೊಟ್ಟರೆ ಅವರೆಲ್ಲ ಪೂಜೆ ಮಾಡ್ಕೊಂಬಂದು ಕೊಡ್ತಾರೆ. ಆ ಥರದ್ದೆಲ್ಲ ಏನಿಲ್ಲ. ಈ ದೇವಸ್ಥಾನದಲ್ಲಿ ನಾವೇ ನಮ್ಮ ಕೈಯಾರ ದೇವ್ರಿಗೆ ಪೂಜೆ ಮಾಡೋ ಅಂಥದ್ದು ಅದಂತಂತೂ ತುಂಬ ಖುಷಿಯಾದ ವಿಚಾರ. ಯಾಕೆಂದರೆ ನಮ್ಮ ಕೈಯಾರೆ ನಾವೇನೇ ನಮ್ಮ ಮನೆ ದೇವ್ರಿಗೆ ಆನಂದವಾಗಿ ಪೂಜೆನ ಮಾಡ್ಬೋದು. ಅದೊಂಥರ ನೆಮ್ಮದಿಯಾಗಿರುತ್ತೆ ನಮ್ಮ ಕೈಯಾರ ನಾವೇ ದೇವ್ರಿಗೆ ಪೂಜೆ ಮಾಡೋದು. ಸೊ ಅದೊಂದು ಖುಷಿ ವಿಚಾರ ಇಲ್ಲಿ. ಸೊ ಇವಾಗ ಎಲ್ಲ ಐಟಮ್ಸ್ಗಳನ್ನೂ ಕೂಡ ನಾವು ಏನೇನು ಬೇಕೋ ಪೂಜೆ ಸಾಮಾನು ಎಲ್ಲನೂ ಬರ್ತಾ ಆನ್ ದಿ ವೇಲಿ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದಿದ್ವಿ. ಸೊ ನಾನು ಅದೆಲ್ಲ ವೀಡಿಯೋ ಎಲ್ಲ ಏನು ಮಾಡ್ಕೊಳೋದಕ್ಕೆಲ್ಲನೂ ಹೋಗಲಿಲ್ಲ. ಸೊ ಎಲ್ಲನೂ ಏನೊಂದು ಮಿಸ್ ಆಗ್ದೇ ಇರೋ ಥರನೇ ನಾವೆಲ್ಲನೂ ತೊಗೊಂಡು ಬಂದುಬಿಟ್ಟಿದ್ವಿ. ಏಕೆಂದರೆ ಇಲ್ಲಿ ನಿಯರ್ ಬೈ ಅಂಗಡಿಗಳಿಲ್ಲ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ. ಸೊ ಹಾಗಾಗಿ ನಾವೆಲ್ಲನೂ ತೊಗೊಂಡು ಬಂದಿದ್ವಿ. ಇವಾಗ ನೋಡಿ ಎಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲನೂ ಹಾಕಿ ಪೂಜೆನ ಮಾಡ್ತಾಯಿದ್ದೀವಿ.
ನನ್ನ ಮಗನೂ ಕೂಡ ತುಂಬ ಖುಷಿಯಿಂದ ಅವನು ಕೂಡ ಪೂಜೆನ ಮಾಡ್ದ ಅವತ್ತು. ನಾವೇನೇ ಮಾಡಿದ್ರೂ ನಾವು ಯಾವ ರೀತಿಯಾಗಿ ಮಾಡ್ತೀವೋ ಅವನು ಕೂಡ ಅದೇ ರೀತಿಯಾಗಿ ಪೂಜೆನ ಮಾಡ್ತಾನೆ. ಅದೊಂದಂತೂ ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಹೋಗಿತ್ತವ ಬೇರೆ ಯಾರನ್ನ ಇದ್ದರು ಅಂತಂದರೆ ಅವ್ರ ಮುಂದೆ ಮಾಡೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾನೆ. ಬಟ್ ನಾವೇ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಅವನೇನೆ ನಾನೇ ಪೂಜೆ ಮಾಡ್ತೀನಿ, ನಾನೇ ಅರ್ಶಿನ ಕುಂಕುಮ ಇಡ್ತೀನಿ, ಹೂವು ಇಡ್ತೀನಿ ಅಂತಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ದ. ಸೊ ನಾವು ಹೋಗಿದ್ದು ಬೆಳಗ್ಗೆ ಆಗಿದ್ದರಿಂದ ಯಾರೋ ಆಲ್ರೆಡಿ ಒನ್ ಟೈಮ್ ಆಗಲೇ ಪೂಜೆ ಮಾಡಿದರು. ಸೊ ಹೊರಗಡೆ ಎಲ್ಲನೂ ಅರ್ಶಿನ ಕುಂಕುಮ ಬಾಗಿಲಿಗೆಲ್ಲನೂ ಏನು ಇಟ್ಟಿರಲಿಲ್ಲ. ನಾವು ಮೊದಲಿಂದ ಎಲ್ಲ ಕಡೆನೂ ಅರ್ಶಿನ ಕುಂಕುಮ ಇಟ್ಟು ಬಾಗಿಲಿಗೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಹಾಕಿ ಪೂಜೆನ ಮಾಡ್ತಾಯಿದ್ದೀವಿ. ಇಲ್ಲಂತೂ ಕೋತಿಗಳು ಸುಮಾರಿದ್ವು. ಪೂಜೆ ಮಾಡಿ ಅವರೆಲ್ಲ ಇಟ್ಬಿಟ್ಟು ಹೋಗಿದ್ರೆ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ತೊಗೊಂಡು ಎಲ್ಲನೂ ಇದು ಮಾಡಿದರು. ನಾವು ಬೇರೆ ಅವಾಗ ತಾನೇ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ವಿ, ಇನ್ನೂ ಪೂಜೆ ಕೂಡ ಆಗಿರಲಿಲ್ಲ. ಅವು ಅದನ್ನೆಲ್ಲ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಿದ್ದೋ. ಸೊ ಹಾಗಾಗಿ ಭಯದಲ್ಲೇ ನಾನು ಇಟ್ಬಿಟ್ಟು ಕೋತಿಗಳು ಒಳಗಡೆ ಬಂದ್ಬಿಡುತ್ತೆ ನೋಡು ಡೋರ್ ಹಾಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ಹಾಗೇನೇ ಅವರು ಕೂಡ ಕ್ಲೋಸ್ ಮಾಡ್ತಾಯಿದ್ರು. ಆಮೇಲೆ ಇಲ್ಲೇನೇ ದೇವಸ್ಥಾನದವರೇನೆ ಒಬ್ಬರು ಅಜ್ಜಿ ಇದ್ದಾರೆ, ಆ ಪಕ್ಕದ ಮನೇಲೇನೆ ಇರೋದು. ಅವ್ರು ಕೂಡ ಬಂದರು. ಆಮೇಲೆ ಆ ಕೋತಿಗಳನ್ನೆಲ್ಲ ಸ್ವಲ್ಪ ಕೋಲ್ ತೊಗೊಂಡೆಲ್ಲ ನಾನು ಓಡಿಸ್ತಾ ಇದ್ರು. ಇವಾಗ ನೋಡಿ ನಾವು ತಂದಿರೋ ಹೂವು ಎಲ್ಲ ಹಾಕಿ ಪೂಜೆನ ಮಾಡ್ತಾಯಿದ್ದೀವಿ. ನೋಡಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀವಿ ಹೇಗೆ ಅಂತ ಅಂದ್ಬಿಟ್ಟು.
ಪೂಜೆ ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು. 3 ಜನ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಆನಂದವಾಗಿ ದೇವ್ರಿಗೆ ಪೂಜೆನ ಮಾಡಿದ್ವಿ. ಸ್ವಲ್ಪ ಹೊತ್ತಲ್ಲೇ ದೇವಸ್ಥಾನದಲ್ಲೂ ಕೂಡ ಕುತ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ಕೂಡ ತೊಗೊಂಡ್ವಿ, ವೀಡಿಯೋಸ್ ಎಲ್ಲ ಕೂಡ ಮಾಡ್ಕೊಂಡ್ವಿ. ಅದಾದಮೇಲೆ ಮಳೆ ಹನಿ ಸ್ಟಾರ್ಟ್ ಆಯಿತು. ಸ್ವಲ್ಪ ಮಳೆ ಕಮ್ಮಿ ಆದಾದಮೇಲೆ ಹೊರಡೋಣ ಅಂತಂದ್ಬಿಟ್ಟು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಅದಾದಮೇಲೆ ಹೊರಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ನಾವು ಮನೆ ದೇವರಿಗೆ ಅಂತಂದ್ಬಿಟ್ಟು ಒಂದಕ್ಕೆ ಹೋಗಿದ್ದಿತ್ತು. ಸೊ ಹಾಗಾಗಿ ಬೇರೆ ಯಾವುದೇ ದೇವಸ್ಥಾನಕ್ಕೂ ನಾವು ಅವತ್ತು ಹೋಗಲಿಲ್ಲ. ಅದಾದಮೇಲೆ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನೆ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.